ನಾನು ನಮ್ಮ ತಿಪ್ಟೂರ್ ಜಾತ್ರೆ ದಿನ ಹಾಕೊಂಡು ಶರ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ನಾನು ತಗೊಂಡ್ಮೇಲೆ ನನಗೆ ಗೊತ್ತಾಯ್ತು ಯಾಕಷ್ಟು ವೈರಲ್ ಆಗಿತ್ತು ಅಂತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಹುಷಾರ್ ತಪ್ಪಿ 3-4 ದಿನ ಏನೋ ಆಯ್ತು, ಆದ್ರೂ ಇನ್ನೂ ಸುಧಾರಿಸ್ಕೊಳ್ಳೋದ್ರಲ್ಲೇ ಇದೆ. ಲಾಸ್ಟ್ 1 ವೀಕಿಂದನೂ ಸರಿಯಾಗಿ ನಿದ್ದೆನೂ ಆಗಿಲ್ಲ, ಸರಿಯಾಗಿ ಊಟ ತಿಂಡಿ ಟೈಮಿಗೂ ಆಗಿಲ್ಲ. ಸೊ ಹಾಗಾಗಿ ಇವಾಗ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇದೆ. ಜೊತೆಗೆ ನಮ್ಮ ಮನೆಯವ್ರಿಗೂ ಕೂಡ ನಿನ್ನೆ ನೈಟಿಂದ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ. ಸೊ ಬೆಳಗ್ಗೆನೆ ಇಬ್ರು ಸ್ವಲ್ಪ ಇಡ್ಲಿ ತಿನ್ಕೊಂಡು ಚಾನ್ಸ್ ತಗೊಳ್ಳೋದು ಬೇಡ ಅಂತ ಹಾಸ್ಪಿಟಲ್ ಕಡೆ ಹೋಗೋಣ ಅಂತ ಹೊರಟ್ವಿ. ನಾನು ಮೊದಲೆಲ್ಲ ಇಲ್ಲಿ ಹಳ್ಳಿ ಹತ್ರ ಒಂದು ಹಾಸ್ಪಿಟಲ್ ಇತ್ತು, ಅಲ್ಲಿ ತೋರಿಸ್ತಾ ಇದ್ದೆ, ಬೇಗ ಹುಷಾರಾಗ್ಬಿಡ್ತಾ ಇತ್ತು. ಸೊ ಹಾಗಾಗಿ ಇವತ್ತು ಅವ್ರ ಹತ್ರನೇ ಹೋಗಿ ತೋರಿಸ್ಕೊಬರೋಣ ಅಂತ ಹೊರಟ್ವಿ. ವಾತಾವರಣದ ಪ್ರಭಾವ ಏನೋ ತುಂಬಾ ಜನನೇ ಇದ್ರು. ಹಂಗೆ ನಮ್ಮ ಸಾಹೇಬ್ರು ಚಿಕ್ಕ ಮಕ್ಳು ತರ ಇಂಜೆಕ್ಷನ್ ಕೊಡ್ತಾರ, ಬೇಡ ಬರೀ ಮಾತ್ರನೇ ಸಾಕು ಅಂತ ಬೇರೆ ಆಟ ಹಿಡ್ಕೊಂಡು ಕೂತಿದ್ರು. ಇನ್ನು ಟೋಕನ್ ನಂಬರ್ ಪ್ರಕಾರ ನಾವು ಹೋಗಿ ತೋರಿಸ್ಕೊಂಡು ಮತ್ತೆ ಟೌನ್ ಕಡೆ ಬಂದ್ವಿ. ಹಂಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ತರನು ಅನ್ನಿಸ್ತಾ ಇತ್ತು. ಊಟ ತಿಂಡಿ ಸ್ವಲ್ಪ ಸರಿಗೆ ಸೇರ್ತಾ ಇರ್ಲಿಲ್ಲ ಅಂತ ಹೋಗ್ಬಿಟ್ಟು ಲೆಮನ್ ಸೋಡಾ ಕುಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಸೀದಾ ಮನೆ ಕಡೆ ಬಂದಿದ್ದಾಯ್ತು. ಮನೆಗೆ ಬಂದವರೇ ಇಬ್ರು ಟ್ಯಾಬ್ಲೆಟ್ ತಗೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ. ನನಗೆ ಸಂಜೆ ಒಳಗಡೆ ಸ್ವಲ್ಪ ಕಡಿಮೆ ಆದಂಗೆ ಅನ್ನಿಸ್ತು. ಆದ್ರೆ ಇನ್ನೊಂದ್ ಕಡೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಜ್ವರ ಜಾಸ್ತಿನೇ ಆಗಿದೆ ಅಂತ ಅನ್ನಿಸ್ತಾ ಇತ್ತು. ಸೊ ಅವರು ನೀವು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಬೆಚ್ಚಿಗೆ ಹೊದಿಸಿ ಮಲಗಿಸಿ ಇಬ್ಬರಿಗೂ ಆಗೋ ತರ ರವೆ ಗಂಜಿನೇ ಮಾಡ್ಕೊಂಡಿದ್ದಾಯ್ತು. ಫಸ್ಟ್ ಅವ್ರಿಗೆ ಹಾಕೊಟ್ಟು ಅದಾದ್ಮೇಲೆ ನಾನು ಕೂಡ ಕುಡ್ಕೊಂಡು ಹೊಟ್ಟೆ ಹಸಿತು ಅಂತ ಡೈರೆಕ್ಟ್ ಆಗಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೋದೆ. ಮುದ್ದೆ ಜೊತೆಗೆ ಗೊಡ್ಗಾರ ಮಾಡ್ಕೊಂಡಿದ್ದೆ, ಜರದ ಬಾಯಿಗೆ ಚೆನ್ನಾಗಿರುತ್ತೆ ಅಂತ. ಇನ್ನು ಇಬ್ರು ಊಟ ಮಾಡ್ಕೊಂಡು ಆಮೇಲಿಂದ ಅವ್ರಿಗೆ ಸ್ವಲ್ಪ ಬಿಸಿನೀರು ಹಬೆ ಕೊಡೋಣ ಅಂತ ಮುದ್ದೆ ಪಾತ್ರೆಯಲ್ಲೇ ನೀರು ಕಾಸ್ಬಿಟ್ಟು ಹಂಗೆ ಅವ್ರಿಗೂ ಸ್ವಲ್ಪ ಹಬೆ ಕೊಟ್ಟಿದ್ದಾಯ್ತು. ಜೊತೆಗೆ ನಾನು ಕೂಡ ಹಬೆ ತಗೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ದಾಯ್ತು. ಇನ್ನು ನಮ್ಮ ತಿಪ್ಟೂರ್ ಜಾತ್ರೆಯಲ್ಲಿ ನಾನು ಹಾಕಿದ ಡ್ರೆಸ್ ನೋಡಿ ತುಂಬ ಜನ ಕಾಂಪ್ಲಿಮೆಂಟ್ ಕೊಟ್ರಿ. ಹಾಗೆ ಸ್ವಲ್ಪ ಜನ ಪರ್ಸ್ನಲ್ ಆಗಿ DM ಮಾಡಿ ಕೇಳಿದ್ರಿ ಎಲ್ಲಿ ತಗೊಳ್ರಿ ಅಂತ. ಸೊ ಅವ್ರಿಗೆ ಮಾತ್ರ ಕಳಿಸ್ಕೊಟ್ರೆ ಆಗುತ್ತಾ, ನಿಮ್ಗಳಿಗೂ ಕಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಹಾಕಿದ ಶರ್ಟು ಇನ್ಸ್ಟಾಗ್ರಾಮಲ್ಲಂತೂ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಸೊ ಅಂಥದ್ದೇನಿರುತ್ತೆ ತೊಗೊಂಡು ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಆರ್ಡ್ರ್ ಮಾಡ್ಕೊಂಡೆ. ಈ ಶರ್ಟಿಗೆ ನಾನು ಕೊಟ್ಟಿರೋದು ಜಸ್ಟ್ 190 ರೂಪಾಯಿ ಅಷ್ಟೇ. ಕ್ವಾಲಿಟಿ ವೈಸ್ ಮಾತ್ರ ಸಖತ್ತಾಗಿದೆ. ನಾನೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದೇ ಬೇಕಾಗಿಲ್ಲ, ನೀವು ನಾನು ಹಾಕೊಂಡಿರೋದು ನೋಡಿರ್ಲೇಬಹುದು. ಹಾಗೆ ನಾನು ಆ ಶರ್ಟ್ಗೆ ಕ್ರೀಮ್ ಪ್ಯಾಂಟ್ ಜೊತೆಗೆ ಪೇರ್ ಅಪ್ ಮಾಡಿದ್ದೆ, ಸಖತ್ತಾಗಿ ಕಾಣಿಸ್ತಾ ಇತ್ತು. ಈ 2 ಪ್ರಾಡಕ್ಟ್ ಲಿಂಕ್ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ದವ್ರು ಚೆಕ್ ಮಾಡಿ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.